ಅನ್ಫಾರ್ಚುನೇಟ್ ನೋಡಿ, ನಾನು ಒಳಗಡೆ ನೀವು ಮಾತಾಡಬೇಕಾದಾಗ ಕೇಳಿಸ್ಕೊಳ್ತಾ ಇದ್ದೆ. ಬೇರೆ ಬೇರೆ ದೇಶಗಳು AI ಟೆಕ್ನಾಲಜಿ ಬಗ್ಗೆ ಮಾತಾಡ್ತಿದ್ದಾವೆ, ಡೀಪ್ ಸೀಕ್ ಆಗಿರ್ಬೋದು, ಬೇರೆ ಬೇರೆ ಆವಿಷ್ಕಾರಗಳ ಬಗ್ಗೆ ಮಾತಾಡ್ತಿದ್ದಾವೆ. ಇಲ್ಲಿ ಬಟ್ ನಾವು ಇನ್ನು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಪಾರ್ಟ್ ಬಗ್ಗೆ ಬೆಂಗಳೂರು ವಿಶ್ವದಲ್ಲೇ ಕ್ಯಾಲಿಫೋರ್ನಿಯಾಕ್ಕಿಂತ ಜಾಸ್ತಿ ಜನರು ಟೆಕ್ನಾಲಜಿ ಕೆಲಸ ಮಾಡ್ತಾರೆ. ಬೆಂಗಳೂರಲ್ಲಿ 25 ಲಕ್ಷ ಜನ ಕೆಲಸ ಮಾಡ್ತಾರೆ ಟೆಕ್ನಾಲಜಿ, ಕ್ಯಾಲಿಫೋರ್ನಿಯಲ್ಲಿ 15 ಲಕ್ಷ. ಬೆಂಗಳೂರಲ್ಲಿ 60,000 IT ಕಂಪನಿಗಳಿವೆ, 25,000 ಸ್ಟಾರ್ಟಪ್ಸ್ಗಳಿವೆ, 45 ಯೂನಿಕಾರ್ನ್ಸ್ಗಳಿವೆ, ಒಂದು $80-90 ಬಿಲಿಯನ್ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಮಾಡ್ತಾರೆ. ಬೆಂಗಳೂರು ಒಂದು IT ಸೂಪರ್ ಪವರ್. ಇವಾಗ ಏನು ನಾವು ಇದು AI ಬಗ್ಗೆ, ಇದು ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ನಾವು ಏನೋ ಒಂದು ಬಯೋಟೆಕ್ನ ಮಾತು ಮಾಡೋ ಬದಲು ನಾವು ಪಾಟೋಲು, ರೋಡ್ ಕ್ಲೀನ್ ಇಲ್ಲ, ಫ್ಲೈಓವರ್ ಅದೇ ದಿನಾಗಲೂ ಮಾತು, ಟ್ರಾಫಿಕ್ ಜಾಮ್ ಅದೇ ಮಾತು, ಅದೇ ನಮಗೆ ಭಾಳ ಒಂದು ದುಃಖ ಆಗ್ಬಿಟ್ಟಿದೆ. ಇದೇ ಥರದಲ್ಲಿ ಆದರೆ ಬ್ರ್ಯಾಂಡ್ ಬೆಂಗಳೂರು ಹೆಸರು ಬೆಂಗಳೂರು ಕೆಟ್ಟದಾಗ್ತಾ ಇದೆಪ್ಪ. ನನಗೆ ತಿಂಗ್ಳಿಗೆ ಒಂದ್ಸಲಿ 3-4 ಸಲ ನನಗೆ ನಮ್ಮ ಫ್ರೆಂಡ್ಸ್ ಅಮೆರಿಕದಿಂದ ಮತ್ತು ಯುರೋಪಿಂದ ಕರೀತಾರೆ, ಏನಾಗ್ತದೆ ಬೆಂಗಳೂರು, ಯಾಕೆ ಟ್ರಾಫಿಕ್ ಇದೆ ನಮ್ಗೆ ಕರೀತಾ ಇದ್ದಾರೆ. ಏನು ಮಾಡೋದು? ನಮಗೆಲ್ಲ ದುಃಖ. ನಾವೇನು ಮಾಡೋಕ್ಕಾಗತ್ತಾ? ಸರ್ಕಾರ ಮಾಡಬೇಕು, ಸರ್ಕಾರ ಕೆಲಸ ಮಾಡಬೇಕು. ಇದು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರು. ಅದಕ್ಕೆ ನಾನು ಸಿದ್ದರಾಮಯ್ಯ ಅವ್ರಿಗೆ ಮತ್ತು DK ಶಿವಕುಮಾರ್ ಬೇಡ್ತೀನಿ, ಸರ್ ನೀವಿಬ್ಬರು ಒಟ್ಟಿಗೆ ಆಗಿಬಿಟ್ಟು ಇನ್ನು 2-3 ತಿಂಗಳಲ್ಲಿ ಬ್ಯಾಂಗ್ಳೂರು ಒಂದು ಟ್ರಾನ್ಸ್ಫಾರ್ಮ್ ಮಾಡಿ, ಕ್ಲೀನಪ್ ಮಾಡಿ, ಫುಟ್ಪಾತ್ ಸರಿ ಮಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಿ, ಇದೆಲ್ಲ ಮಾಡಿಬಿಟ್ಟು ನಮಗೆ ತೋರಿಸಿ ನೀವೇನು ಮಾಡ್ತೀರಾ ಅಂತ. ಇವಾಗ 2 ವರ್ಷ ಆಯಿತು ಸರ್ಕಾರದ್ದು. 2 ವರ್ಷ ಏನಾಗಿದೆ? ಬೆಂಗಳೂರಿಗೆ ನಮ್ಮ ಜೀವನ ಇನ್ನೂ ಖರಾಬ್ ಆಗಿಬಿಟ್ಟಿದೆ, ಇನ್ನೂ ಕೆಟ್ಟೋಗ್ಬಿಟ್ಟಿದೆ. 2 ವರ್ಷದಲ್ಲಿ ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ, ಜಾಸ್ತಿ ಇಂಪ್ರೂವ್ಮೆಂಟ್ ಏನೂ ಆಗಿಲ್ಲ. ಟ್ರಾಫಿಕ್ ಇನ್ನೂ ವರ್ಷ ಆಗಿಬಿಟ್ಟಿದೆ. ಇವಾಗ ನೋಡಿ, ಮೆಟ್ರೋಲ್ ಇದೆಲ್ಲ ತಪ್ಪು ಮಾಡಿಬಿಟ್ಟು 1 ಲಕ್ಷ 1.5 ಲಕ್ಷ ಕಮ್ಮಿ ಜನರು ದಿನಾಲೂ ಹೋಗ್ತಾ ಇದ್ದಾರೆ. ಯಾರು ರೆಸ್ಪಾನ್ಸಿಬಲ್? ಅದು ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು, ಯಾರು ರೆಸ್ಪಾನ್ಸ್ ತೊಗೊಳ್ಳಲ್ಲ. ಇವಾಗ ಏನಾಗಿದೆ ಗೊತ್ತಾ? ಬೆಂಗಳೂರಲ್ಲಿ ವೋಟಿಂಗ್ ಪವರ್ ಕಮ್ಮಿ. 224 ಸೀಟ್ಸಲ್ಲಿ ನಮ್ದೇನೋ 26 ಸೀಟ್. ಅದು ಯಾರು ಕೇರ್ ಮಾಡಲ್ಲ. ಇವರೆಲ್ಲರೂ ಬಂದುಬಿಟ್ಟು ಸರ್ಕಾರ ಮಾಡಿಬಿಟ್ಟು ಜಾಸ್ತಿ ಜನ ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡಿಬಿಟ್ಟು ಆ ದುಡ್ಡು ಸಬ್ಸಿಡಿ ರೂರಲ್ ಏರಿಯಾಸ್ ಕೊಟ್ಬಿಟ್ಟು ಪವರಿಗೆ ಬರ್ತಾರೆ, ನಮಗೆಲ್ಲ ನಗ್ತಾರೆ. ಇವರೆಲ್ಲ ಏನು ಬಕ್ ಮಾಡ್ತಾರೆ, ಬಂದು ಮಾತಾಡ್ತಾರೆ, ಇವ್ರೇನು ಮಾಡೋಕ್ಕಾಗಲ್ಲ, ಪೊಲಿಟಿಕಲ್ ಏನಿಲ್ಲ ಅಂತ ಆ ಥರ ಟ್ರೀಟ್ ಮಾಡ್ತಾರೆ. ನಮಗೆಲ್ಲರಿಗೂ ಇಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ. ಪಾಲಿಟಿಕ್ಸಿಂದನೇ ಬೆಂಗಳೂರು ಇದಾಗ್ಬಿಟ್ಟಿದೆ. ಬೆಂಗಳೂರು ಮಾಡ್ತೀನಿ, ಇದು ಟನ್ನಲ್ ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ಯಾವಾಗ ಇವರು ನೆಕ್ಸ್ಟ್ 5 ಇಯರ್ಸ್ ಪವರ್ ಇರ್ತಾರ ಇವರು? ಇವಾಗ ಏನೋ ಶುರು ಮಾಡಿದ್ರೆ ಯಾವಾಗ ಕಂಪ್ಲೀಟ್ ಆಗುತ್ತೆ? 10-15 ವರ್ಷ. 10-15 ನಾವೆಲ್ಲ ಸಾಯ್ಬೇಕು, ಆ ಕೆಲಸ ಮಾಡಬೇಕಾದ್ರೆ. ಯಾಕಂದರೆ ಇವ್ರು ಸರಿ ಕೆಲಸನೂ ಮಾಡ್ತಾ ಇಲ್ಲ. ಥ್ಯಾಂಕ್ ಯು. ಇದಿಷ್ಟು ಮೋಹನ್ ದಾಸ್ ಅವ್ರ ಪೈ ಅವರ ಮಾತು, ಅವರ ಆಕ್ರೋಶದ ನುಡಿಗಳಲ್ಲೇ ಗೊತ್ತಾಗುತ್ತೆ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಳುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.